ಅಥವಾ ಮಚ್ಚೆಗೆ ಮತ್ತೆ ಮಾತಾಡಿದೆ ಇವರೆಲ್ಲರೂ ಕೊಲ್ಲತಿಯರ ಮನೆಯಲ್ಲಿ ಹಾಲು ಬಸದ ಕತ್ತ ತಿನ್ನುವ ಕಳ್ಳಟ್ಟ ಮಾಧವ ಕಳ್ಳ ಕಿಟ್ಟನ ಮಗನಾದ ಮನ್ಮಥನ ಮುದುಗನ ತ್ರಿಲೋಕ ಪಾವನ ಶ್ರೀಕೃಷ್ಣ ನಿನಗೆ ಬೀಗನಾದ ಮೇಲೆ ಎಕ್ಕೋ ಚಿತ್ತ ಮಾಟ ಕೊಟ್ಟವು ಎಲ್ಲ ಮನಸ್ಸಿಗೆ ಸರಿ ಬಂತು ನಿನ್ನಗೆ ಪತ್ರ ಬರೋದಕ್ಕೆ ಕಾಗದ ಸಿಕ್ಕರೆ ದೇವತೆಗೆ ಬಾಗಣಿ ಕೊಟ್ಟಲ್ಲ ಹುಟ್ಟಿ ದೇವತೆಗೆ ಬಾಗಣಿ ಕೊಟ್ಟಲ್ಲ ಒಂದು ಆದ ಕಾರಣ ನಿನ್ನ ಪ್ರಾಣ ಮುಗಿದು ಬರಿ ಹುಟ್ಟಿ ದೇವತೆಗೆ ಬಾಗಣಿ ಕೊಟ್ಟು ಸಂತೋಷ ಭಾವ ನಾನೊಂದು ಮಾತೆಯನ್ನು ಹೇಳುವನು ಚೆನ್ನಾಗಿ ಕೇಳು ಬಂಡ ಬರದ ಕೌಂಟ ಕಲೆ ಅದು ಚೆನ್ನಾಗಿ ಕೇಳು ಕೋಚಿತ್ತ ತನ್ನಕೊಳ್ಳ ಕಾಯುವ ಪನ್ನನ ಬುದ್ಧಿಯನ್ನು ನರಿಗೆ ಹಾರ್ಮಟಕ್ಕೆ
ಬೆಳ್ಳಿಗೆ ಹಾಕಿ ಬಂದ ಕಳ್ಳಕ್ಕೆ ಹೇಳಿ ಅಮ್ಮನ ಕಾಳಜಿ ನಿಮ್ಮ ಜೀವ ಲೇ ಮಂಡ ಏ ಅದಮ್ಮ ಹತ್ತಿಚ್ಕೋ ನಿನ್ನ ಬಿಂಬ ಸರಿಯಾದ ನಿನ್ನ ಮಗಳಿಗೆ ಕಣ್ಣು ಹಂಚ್ಕೊಳ್ಳಿ ಇದಕ್ಕೆ ಅಡ್ಡಿ ತೋರ್ಕೋರ್ ಬಾವಲ ಹೇಗೆ ಅದೇ ಪಂಡನಾದ ಕೌಂಡ್ಲಿಕನೇ ಮಂಡ ನನ್ನ ಮಗಳಾದ ದೇವಿಯನ್ನು ಕೊಡು ಎಂದು ನನ್ನ ನಾಲಿಗೆಯನ್ನು ಏ ಮಂಡ ನಮ್ಮ ರತಿಯ ಸುದ್ದಿದಲ್ಲಿ ಎತ್ತಿದರೆ ಈ ಕಾಯನ್ನು ಕರದಲ್ಲಿ ಬೆರೆಯುವ ಈ ಕರವಳದಿಂದ ನಿನ್ನ ಕಂಠವಂತಿರದು ನನ್ನ ಸಾಮರ್ಥ್ಯವನ್ನ ಏನೇ ಬಂಡ ಕಬಲ ಅತಿ ಸಾಧ್ಯಕ್ಕಿಲ್ಲ ಬಂಡ ಮಾಡುವೆ ಈ ಭಂಡನಾದ ಕಮಲನ ಈ ರಾಣಮನಿಗೆ ಚಿರವನ ಸತ್ಯ ಕಾಪಿನ ತಮ್ಮ ಇವನ ಕಂಬರ ಯಾರು ತಿಂಡಿ ಮಾಡಿರ್ತಾರೆ ಎಲ್ಲೊಡಿದ್ದಕ್ಕೆ ಬಂದಾವತ್ತೆ ನಿನ್ನ ತೆರೆಯಲ್ಲ ತಂಡಕ್ಕೆ ದಂಡಿಯಾಗಿ ಉಣವಂತ ಬಂಡ ಏನೇ ಭಂಡವೇ ಮನೆ ಕಂಡ ಕಂಡಂತೆ ಬದಲತರ ನಿಮ್ಮ ಗುಂಡಿಗೆ ಎಲ್ಲ ಮುಗಿದು ಸೊಲ್ಲವಂತೆ ಇದೇ ಕರವತ್ತ ಕಟ್ಟಗಂಟೆ ಕಡಲ ಕಾಳಿ ಬಡಬಳೆಯೇ ಪಾಪ ಬಾಪರಿ ಇಂದು ರಾಯದ ಕಂಡ ಬಿತ್ತಂಡ ಒಯ್ದು ಬಂದಿಗೆ ಮಿಂಡ ಬಾಬು ಬಾಬರೇ ಬರದೆ ನೀನೇ ಭುಜಬಲ ಪರಾಕ್ರಮನಾಗಿದ್ರೆ ಹಿಂದಕ್ಕೆ ದುಸ್ಸಾಹಸನ ನಿನ್ನ ಹೆಂಡತಿಯಾದ ದ್ರೌಪದಿಯ ಹುಟ್ಟಿದ ಗಿರಿಯನ್ನು ಶೃಂಗಾರ ಸಮಸ್ಥಾನದಲ್ಲಿ ಬಿಚ್ಚಿ ಮರ್ಯಾದೆಯನ್ನು ಕಳೆಯುವಾಗ ನೋಡಲಾರದೆ ಮಾತನಾಡಲಾರದೆ ಕಂಡದೊತ್ತು ರಂಡಿಯರಂತೆ ಬರದೆ ಈ ಭೂಮಂಡಲದಲ್ಲಿ ಸಣ್ಣ ಮೊದಲನಾಗಿದ್ಯಾ ಅಥವಾ ಮೊದಲನಾಗಿದ್ಯಾ ಈ ಶೃಂಗಾರ ಸ್ಥಾನದಲ್ಲಿ ಮುಖವು ಏನಂತ ತೋರಿಸಿ ನಿನ್ನ ಪೌರುಷನ ತಳಿದ ಭೀಮಾ ನಾನೊಂದು ಮಾತಾಡಲು ಸಂಚಾರವಾಗಿ ಕೇಳ ಅದೇನು ಸ್ಥಾನವಾಗ್ಯಾರ
ನಿನ್ನ ತಲೆಯನ್ನು ಕುಟ್ಟು ಕುಟ್ಟು ಚಿನಚಿತ್ರ ಮಾಡಿ 10 ಕಾಲಿಗಳಿಗೆ ಮುಳುಗಡಿಸುವ ಬಂದ ಏನು ಬಲವಂತರು ಎಂತ ಹಳದೇಳು ಕೊಟ್ಟು ಅವನ ಅನ್ನವನ್ನು ಉಂಡು ಕೊಪ್ಪಿದ್ದು ತೂತ ನೀನು ಬಂಟ ಬಡ್ಡಿ ಉತ್ತರ ಕೊಟ್ಟಿದ್ದೆ ಮಾತಿ ಬಿಟ್ಟು ಬಾಯಿ ಬಿಟ್ಟು ಮುಂಚೆ ಹೊಳಿತಾ ಇದ್ದು ಇಲ್ಲ ಮಾತಪ್ಪ ನಿದ್ದೆ ಕತ್ತರಿಂದ ಆಕಾಶ ಮನೆ ಬಂಟನ ಅತಿ ಜಾಸ್ತಿ ಬಂಟ ಆಟಗಳು ನಿನ್ನಕ್ಕ ಕಗನ ಅದೇ ಮಾಡಿ ಜಯಿಸವನಂದ ಬಳಿನ ಏನು ತಿಳಿಯದ ಅಜ್ಞಾತ ಮಂದಿ ಆ ಕೈಗೆ ಬಂದ ತಿರುಗಿ ಹುಟ್ಟುವುದಕ್ಕೆ ಉಳಿದವಲ್ಲ ನಿನ್ನ ಧರ್ಮ ಸರಿಯನ್ನು ಬಿಡಬೇಡ ನಿನ್ನ ಪಟ್ಟಣಕ್ಕೆ ಸುಮ್ಮನೆ ಹೋಗುವಾಗಲೇ ನಾನೇ ಬಲವಂತನು ಈ ಕ್ಷಣದಲ್ಲಿ ನಿನ್ನ ಶಿರವನ್ನು ಅರಿಗಳೆಯುವನು
ನಿನ್ನ ಪರಾಕ್ರಮವು ಈ ಲೋಕದಲ್ಲಿ ಅರಿದವನಾದ ಮೊರಳೆ ಎಲೆ ಬಂಡ ಎಲೆ ಮುಕ್ಕ ಶ್ರೀಹರಿಯನ್ನ ಸಾರಥ್ಯನ ಮಾಡಿಕೊಂಡು ಕೊರಪನ ಬಲವೇನ ಪಟ್ಟು ಬಳಿದೆ ನಿನ್ನಂತವನ ಪಾಡಿನ ಬಸವೆ ಹರಿಯ ಸಾರಥ್ಯವಿಲ್ಲದ ನೀನೇ ಬುದ್ಧಬಲ ಪರಾಕ್ರಮರಾಗಿದ್ರೆ ಎಂದಕ್ಕೆ ನಿನ್ನ ಮಗನಾದ ಒಬ್ಬರು ಕೊಡವನ್ನ ಬುದ್ಧಿಗಳಲ್ಲಿ ಆತಂಕ ಮಾಡವರು ಎಲ್ಲರೂ ಉತ್ತರಿಸಬೇಡ ಅತಿದ್ದಕ್ಕಿನ ನಮ್ಮಿಬ್ಬರಿಗೆ ಇದ್ದಕ್ಕೆ ನಿಲ್ಲ ಮೂರ್ತಿಗಳಿಂದ ಗರ್ಭದಿಂದ ಸಂತೋಷವನ ತಾಳೆ ಬಾಯಿಗೆ ಎಂಡತಿಯನ್ನು ಇನ್ನೊಬ್ಬನಿಗೆ ಕೊಟ್ಟು ಅಂಗೀನು ಕೂಲವನ್ನು ತಿಂದವನು ಬಂಡವನು ನೀನು ಕೈ ಬೀಸಿ ಮುಟ್ಟಿ ದೇವಚನ ಪರಮಾಧಿ ಕಂಡಂತೆ ಈತ ಕೊಟ್ಟ ತರ ಕಟ್ಟಿಕೊಂಡು ನಿನ್ನ ಶ್ರಮಗಳನ್ನು ಎಲ್ಲ ಕೊರಳಿಗೆ ಬಿಟ್ಟು ಬಿಟ್ಟಿಗೆ ಮಾಡ್ತಾರೆ ಎಲ್ಲ ಉದರಿಂದ ಪ್ರಾಪ್ತವನ್ನು ಮುಂದೆ ಮೀಸೆಗಳನ್ನು ನೀಡಿ ಸುಡತರ ಪ್ರಾಣವನ್ನು ಎಂಬಟ್ಟನ ಕಾದು ಅಥವಾ ಬುದ್ಧಿ ಇಲ್ಲದೆ ನನ್ನ ಕೂಡ ಯುದ್ಧಕ್ಕೆ ಬಂದರೆ ಎದೆ ಬಂಡ ಸದ್ಯಕ್ಕೆ ಮುತ್ತಿದೇವೈತಿವು ಬೆನ್ನತ್ತಿ ಕಾಡುವಳೆಂದು ಕೇಳ ಮುತ್ತ ನಿಮ್ಮ ಪೌರುಷವು ನೀನು ಮೂರು ಲೋಕದಲ್ಲಿ ಗಂಟರಿಗೆ ಗಂಟನಂದು ಕೊಂಡಾಡಿಕೊಳ್ಳಬರಕ ಈ ಗಾಜಕಟ್ಟರ ಫಲವಿಲ್ಲ ಸಮರವನ್ನು ಜಯಿಸಿದ್ದಾಗುವುದು ಹೇಗೆ ಸ್ತ್ರೀಯ ಪರೇಶನ ಪಾಠ ಬದ್ಧಾಂಗಗಳು ಎಲ್ಲ ಸಮಸ್ಯೆ ನಿತ್ಯವನ್ನು ಮಾಡಿ ಈ ಕ್ಷಣದ್ದು ನಿನ್ನನ್ನು ಕಡದು ಈ ರಣಭೂಮಿ ಆಯುಧವನ್ನು ಕೊಡದೆ ಇದ್ದಾಚೆ ತಟ್ಟನೆ ಬಂದದ್ದು ಅತಿ ಜಾತಿದ್ದಕ್ಕೆಲ್ಲ ಪಾಲ್ಗೊಡ ಅದೇ ಪ್ರಕಾರವಾಗಿ ಅತಿ ಜಾಗ್ರತೆಯಿಂದ ಇದ್ದಕ್ಕೆಲ್ಲ ಬಾವುಡ ಅರ್ಜುನ ಮದವನ್ನು ಇವತ್ತಿಗೆ ಬಾ
ಅಯ್ಯೋ ಎಲ್ಲ ಪ್ರಾಣ ಸಮನಾದ ಪಾಪ ಈ ಹೊತ್ತಿನ ಜೊತೆಗೆ ಅಗಲಿದೆ. ಅರ್ಜುನ, ನಾನು ಬಂದಿನವನ ಕಣ್ಣ ತೆರೆದು ನೋಡು, ಒಂದು ಮಾತನ್ನಾಡು. ಈ ಕ್ಷಣದಲ್ಲಿ ಇಳಿಯುವಳು ಏನು ಜೀವಿಸಿ. ಅಯ್ಯೋ ಶಿವ ಶಿವ, ಅರ್ಜುನ ನಮ್ಮ ಹೆಸರು ಯುವತಿ ಹೆರವಾಯ್ತೆ. ಅಸ್ತ್ರಾವತಿಲಿ ಕುತ್ತಿದ್ದೇನು ಧರ್ಮರಾಜ ಕೇಳಿದವರಿಗೆ ಅವರ ಸರ್ವಮುಖವನ್ನು ಹೇಗೆ ತಿಳಿಸಿದೆ. ಅಯ್ಯೋ ಹಕಟಕಟ, ಪ್ರಾಂತ ಮಟ್ಟಿಗೆ ನಿನ್ನ ಬಿಟ್ಟು ಹೇಗೆ ಮಾಡಲಿ, ಈಗ ಏನು ಮಾಡಲಿ. ಅಯ್ಯ, ಈ ರೂಪದ ಕೂಡ ಬಂಧನ ಮಾಡಿದ್ದೇನೆ ಹೀಗತಿ ನನಗಾಯ್ತು. ಅಯ್ಯೋ ಜನ ಸಾರಥಿ, ಈ ಮೂರ್ಖನನ್ನು ಏನು ಮಾಡದೇನು ಸಿದ್ಧ ತೀರದ ಶಂಕರ ಗೌರೀವರ. ಕಣ್ಣಗಳಲ್ಲಿ ನೀರು ಸ್ವಲ್ಪ ಯಾನದ ಮೇಲೆ ಬಿದ್ದು ಕೊರೆದು ನೆಂಚಿಕೊಂಡಾಗ್ತಾರೆ. ನಿನ್ನಂತವನು ಇದ್ದೇವೆ ಇಲ್ಲಿ ಕಾಣಲಿಲ್ಲ, ತಿರುಗಾ ಕೊಟ್ಟವರಕ್ಕೆಲ್ಲ ಏನು ತಿಳಿದವರೇ ನಿನ್ನ ಪಾಠ ಪೂಜೆ ಮಾಡಬರಲ್ಲದೆ ಮಾಡುವುದಿಲ್ಲ. ನಿನ್ನ ಕೈಯಲ್ಲಿ ಸುತ ಸತ್ತವನ್ನು ಬಿಡದು ಎನ್ನಲ್ಲಿ ನಿತ್ಯವನ್ನು ಮಾಡೋದು ಬಿಟ್ಟು ಹೆಂಗಿದ್ದಂತೆ ಹಾಕಿ ಕಾಸ ಬಿಡ್ತಿ. ನೈಋತ್ಯವಾಗಿ ಮಾಧವದೇವಣ್ಣವರು ಮನ್ಮಥನ ಪತ್ರ ಮಾಡುವಂತವ್ರಿಗೆ 501 ರೂಪಾಯಿಗಳನ್ನು ಮಹಾರಾಜ ಕೊಟ್ಟಿರ್ತಾರೆ. ಏನೇ ಬಂಡ ಅದೇ
ನಿನ್ನ ಪೌರುಷವನ ನೀ ಹೊಗಳಬೇಡ. ಎಲ್ಲ ಈ ಒಪ್ಪಿದ ಕರ್ಪೂರ ಎಲ್ಲ ನಮ್ಮ ಗೆಟ್ಟಿಗೆಂದ ಉಪ್ಪರಿಸಿಯ ಎಲ್ಲ ಈ ಗಂಡ ಎಲ್ಲ ಈ ಸಂಚಾರಿ ಈ ಕ್ಷಣದಲ್ಲಿ ನಿನ್ನ ನ್ಯಾಯಗಮ ಸೇರಿ ಇದೇ ಚಕ್ರದಿಂದ ನಿನ್ನ ಸರಿ ಚರಿದು ಬಿಟ್ಟಿದ ಕರ್ಪೂರ ನಮ್ಮಿಬ್ಬರಿಗೆ ಈ ದುರ ಇಲ್ಲ ಲಗಮಾಂಸ ಕಡೆ ಇದ್ದ ಬಂಧನ ಕತ್ತು ತಿನ್ನ ಬದಕ್ಕೆ ಕೊಲ್ಲತೀರ ಮನೆಯಲ್ಲಿ ಇಲ್ಲ ಹಠವೇ ಪೂರ್ವಾದ್ಯದ ಪುಣ್ಯಕ್ಕೆ ಅರ್ಜುನ ಮಾಡಿ ಕಾಲ ಮಾಡಿದೆ ಪ್ರಚಂಡ ತರನಾದ ಈ ಕೋಳಿ ತೋರ್ಬಂಜ ಬಾಬಾ ಅವರಿಗಾಯಿತು ಇದೇ ಪುಟ್ಟನ ಕಚ್ಚದಿಂದ ನಿನ್ನ ಶಿರವನ್ನು ಕಡಿದು ಹೋಗುತ್ತೆ ಮತ್ತೆ ಕೊಲ್ಲೂರು ವಿಷಯನವರು ಕೃಷ್ಣನ ಪಾಠ ಮಾಡುವಂತ ಅವರಿಗೆ 101 ರೂಪಾಯಿ ಬಹುಮಾನ ಕೊಟ್ಟಿರ್ತಾರೆ. ಹಾಗಾದ್ರೆ ಬಚ್ಚಿವರು ಕೇಳು ಅದಿಷ್ಟರಾಗಳು ಹಸುರ ನಿನ್ನ ಶಿರವನೇ ತೆರೆದು ಬಿಡಬೀಗಲೇ. ಉದ್ಗದ ಪರಾಕ್ರಮವನ್ನು ಗೆದ್ದು ಸತ್ತು ಮಾಡದ ಬುದ್ದು ಮುಗಿಯನ್ನು ರತಿಯರನ್ನು ಕೊಂಡವನೆಂದು ಮನವಿತ್ತರಿಸ ಸದ್ಯಕ್ಕೆ ಎನ್ನಯ್ಯೋಳು ಯುದ್ಧಕ್ಕೆ ಬಂದ ಕರ್ಪದ ತೆಗೆದು ನಿನ್ನ ಸ್ಥಿರ ಏನೇ ಬಂದ ಸದ್ಯಕ್ಕೆ ನಿನ್ನೆ ಒತ್ತು ಕನಸು 10 ಕಾಗೆಗಳ ಅಪ್ಪ ಊಟವನ್ನು ನೀಡಿದರು. ಈ ಗೋರಿಯನ್ನ ಪ್ರಚಂಡ ತಲಬದ ಕೂಟಗಳನ್ನು ಬಿಟ್ಟಿರುವನು. ಇದು ನಿತ್ರಗಳ ಮೂಲಕ ಮಾಡದು ಎನ್ನುವ ತನಕ ಏನೇ ಬಂದ ಇಲ್ಲ ಅದವ ನೀನು ಗುಡ್ಡಗದಿಂದ ಹೊಡೆಯಲಿಕ್ಕೆ ಗೊಲ್ಲತೀರ ಮನೆಯಲ್ಲಿ ಎಲೆ ಬಂದ ಅವನಿಗಲೇ ನೀನು ಹೊಡೆದ ಬಾಣವನ್ನು ಎಡೆ ಬಿಡದೆ ಕತ್ತಿರ ನೋಡು ಅಟಿಚ್ಚಾಕಿದ್ದಕ್ಕಿಲ್ಲ ಬಾಧಕ ಎಲ್ಲ ಸಾರಥಿ ಈ ರಾಕ್ಷಸನು ಕೂಡ ಯುದ್ಧವನ್ನು ಮಾಡುವುದು ಎನ್ನಿಂದ ಆಗಲಾರದು. ಇನ್ನು ನಾನು ಇರಬಾರದು. ಮೆಲ್ಲನ ವಾಯುವಾಗಿದ್ದ ಸಾರಥಿ ಅತಿಜಾಗ್ರತೆ ನಿಮ್ಮಿಷ್ಟಂತಾಗಿರೋ ಸ್ವಾಮಿ ಸತ್ಯನ ಪ್ರೇಮಿ ಕಳ್ಳ ಕಿಟ್ಟನ ಎನ್ನಗೆ ತಪ್ಪಿಗೆ ತಾಳಲಾರ ಎಲ್ಲಗೆ ಮಾಯವನ್ನು ಹೊಡಿಯ. ಹೌದು ದೇವ. ಈ ಕೌಲಿಕ ಮಹಾರಾಜನಿಗೆ ಸರಿ ವೈರಿಂದ ಒಡಿಬಿಡು ಡಂಗುರ ಸಮುದ್ರ ಮಾಡಿಕೊಂಡು ರತಿಯನ್ನು ತೆಗೆದು ಸಾರುತ್ತೆ ನಿಮ್ಮಿಷ್ಟಂತಾಗಿ ಹೋಗುತ್ತೆ. ಎಲ್ಲಾರನ್ನು ಕೊಲ್ಲಿದಿಂದ ಕರವಿದ್ದರು ಬಂಡ ಬಳಿರಿಯಲೈ ಕೋರ ನೀನು ಸಮರಕ್ಕೆ ಬಾಯಿಯನ್ನು ಕರೆದರೆ ಎಲ್ಲಗೆ ಮುಸುಲಕ್ಕೆ ಬರ್ತದೆ. ಬಾಯಿ ಕರೆದಿರಲೇ ಬಂಡ ಮಾಡೋದೇನು ಎಳೆಯ ಬಂಡ ಬಂಡ ಕೈಲಿಗ ಆಟಿ ಬಲ್ಲ ಕಣ್ಣಾರ ಕಂಡು ಮತ್ತು ಸಮರಕ್ಕೆ ಬಾಯಿಂದ ಕತ್ತರೆ ಎಲ್ಲಗೆ ಸುಮ್ಮನೆ ನನ್ನ ಪಾದಕ್ಕೆ ಸಣಗಟ್ಟಲಾಗು ಕೂಸೆ ಪಾಡುವರು ಒಂದೇ ಬಾಳಕ್ಕೆ
ಎಲೆ ಬಂಡ ಸಣ್ಣವನಂದೇ ಕಣ್ಣಿಗೆ ಲಕ್ಕಿಸಿದ ಮಗಳಿಗೆ ಎಲ್ಲ ಬಂಡ ನನ್ನ ಪರಾಕ್ರಮ ನಿನಗೆ ಗೊತ್ತಿಲ್ಲವೇನಲೇ ಬಂಡ ಭಾಮರ ಬಲ ಏನು ಬಲ ಅಂತಾರೋ ಇಂದಿನ ದಿನ ಹಸನಪ್ಪ ತಾತನ ಒಂದು ಆಸರ ಬಾಲವನ್ನಿರಲಿ ನಿನ್ನ ಕಂಡ ದೇವರ ಕಾಲು ಚಕ್ಕರಂತೆ ಗರಗರದಿರಿ ಅದಕ್ಕೆ ಬಂಡ ಎಲೆ ಬಂಡ ಅದೇ ಪ್ರಕಾರವಾಗಿದ್ದ ಕೆನಲೆಲೆ ಬಂಡ ರಾಕ್ಷಸರ ಕುಲ ಗುದ್ದಿ ಬಿಡೋಣ ಒಂದೇ ಬಾಲಕಾಟದ ಒಂದಿಯ ಹಾ ಕೌಟಿಕ ಮಹಾರಾಜನಿಗೆ ಸರಿಯಿಂದ ಹೊಡಿಬಿಟ್ಟು ಡಂಗೂರ ಸರಿನಾ ಹಾ ರಥದ ಸ್ಥಳಕ್ಕೆ ಒಂದು ಸೂರ್ಯ ರಥವನ್ನು ಆಡುವುದರ ಹಾಟ ನಿಮಿಷ ಭೂಪತಿ ದ್ರೌಪದಿ अरे 5:30 है रे टाइम रतिदेवी अभी आए रे कमलगंधी रति ಇಲ್ಲಿರೋ ಭಕ್ತ ನೋಡಿಯಾ ನೋಡಿದನ ದೇವ ಸೃಷ್ಟಿಕರ್ತನಾದ ಬ್ರಹ್ಮನು ಈ ವನತಮ ಸುಟ್ಟ ಮಾಡುವುದಕ್ಕೆ ಬಹಳ ಕಷ್ಟಪಟ್ಟನಪ್ಪ ಅದು ಬ್ರಹ್ಮ ಭೂಪತಿ ಚೆನ್ನಾಗಿ ಹೇಳ್ದೇವ ಅದ ತಾತ್ಪರ್ಯ ಹೇಳ್ದೇವ ಕಣ್ಣು ಹೋಗೋ ಏನು ನಾಚಿಕವೋ ಏನು ಪುಣ್ಯವೋ ಭಲೆ ಭೂಪತಿ ಇವಳ ಕಣ್ಣು ಹುಬ್ಬುಗಳು ಸಮುದ್ರ ತೆರೆದಿದ್ದೆ ಇವಳ ಕಣ್ಣುಗಳು ಯಾರ ನಕ್ಷತ್ರಂತೆ ಎಲ್ಲ ಸಾರದೆ ಭೂಪತಿ ಈಕೆಯ ಸರಿಸಮಾನಗಳನ್ನು ಈ ದ್ರವ್ಯ ಕಾರಣ ಮುಂಗುರುಗಳು ಬೆವರು ಕಮಲದ ನೇತ್ರಗಳು ಕಮಲ ನೇತ್ರ ನಡೆಸುತ್ತಂತೆ ಭೂಪತಿ ಈಕೆಯ ಉಂಗರ ಕೂದಲ ಯಮಮರದಲ್ಲಿ ಜನಿತ ಅಂತ ಎಷ್ಟು ಶೋಭಾನವಾಗಿ ಕಂಡ್ರು ನೋಡು ಹೌದು ದೇವ ಎಲ್ಲ ಸಾರದೆ ಭೂಪತಿ ಈಕೆಗೆ ಮತ್ತೆ ನಮಸ್ಕಾರ ಮಧ್ಯ ಅದೇನ ದೇವ ಈ ಸುಂದರಾಂಗಿಯ ತುಟಿಯ ಬಣ್ಣವನ್ನು ನೋಡಿ ಕಣ್ಣನ್ನು ಹಾಕಿಕೊಂಡು ಊರು ಒಳಗಿದ್ದ ಬೋರಿನ ದೂರಾದ ಅಡಿವೆಗಳಿಂದ ಭಲೆ ಎಲ್ಲ ಸಾರದೆ ಭೂಪತಿ ಇವಳ ಕುತ್ತಿಗೆ ಜೀವನವನ್ನು ನೋಡು ಹಾ ಚಂದುವನ್ನು ಇವನು ಎದುರಿಗೆ ನಿಲ್ಲಲಾದ ಈ ಶ್ರೀಮದಕ್ಕೆ ಮುಂದು ಸೇರಿತು ಈಕೆಯ ಕಲಕತ್ತ ಕಲಾಯ ಭುಜಸ್ವರಗುಳ್ಯ ನೋಡಿದನ ದೇವ ಎಲ್ಲ ಸಾರದೆ ಭೂಪತಿ ಬಡಿಸೋಳು ಅದೇನ ದೇವ ಅರಿಚಿಕ ಜನ ಸಂಭಾಷಣ ತುರುಚಿಕ ಜನ ಒತ್ತು ಅಲಂಬ ನೇತ್ರ ನಿಮ್ಮಪಟ್ರಿ ಶ್ರೀಮಾನೇತ್ರ ಅದೇನ ದೇವ ರಚಿಕತವಿಲ್ಲವರು ಕೂಡ ಮಾತನಾಡುವುದಕ್ಕಿಂತಲೂ ಅರಿಚಿಕ ಜನ ದೊಡವಿ ಜಗಳಾಡುವುದಿಲ್ಲ ಎಲ್ಲ ಕೈಗೆ ನೀರಿನ ಹುಚ್ಚಗಳು ಸರಿಯನ್ನು ಅಲ್ಲಿನ ಮಾಡುವುದಕ್ಕಿಂತಲೂ ಈ ಪ್ರಿಯ ಶಾಸ್ತ್ರವು ಭೂಪತಿ ಅದರಂತೆ ಈ ಭವನೀಯ ಪೂಜೆಗಳು ಹೌದು ದೇವ ಮತ್ತೇನು ಭೂಪತಿ ಆಗಲಿ ದೇವ ಪ್ರಿಯ ಒಂದು ಮಾತನ್ನಾಡು ಇವಳ ಮಧ್ಯ ನಿಲ್ಲಿಸುತ್ತಾ
ಶಿವವನ್ನು ಹಾಕಿಕೊಂಡು ದೊಡ್ಡದಾದ ಒಂದು ಗುಡ್ಡದ ಬಂಡಿಯ ಬಗ್ಗೆ ತಿರುಗಿದನು. ಇವರು ತಂದ ಪಟ್ಟಗಳನ್ನು ನೋಡಿ ನೋವಿನವನ್ನು ಕುಣಿದು ಕಣ್ಣೀರಾಕಿದ. ಹೌದೇನ ದೇವ? ಎಲ್ಲ ಸಾರಥ್ಯ ಮತ್ತೇನು ಭೂಪತಿ? ಹಾ ಹೊರೆ ಭೂಪತಿ ನೋಡು, ಹಾ ಇವಳ ಪಾಂಡೆ ಖಂಡಿತರವ ಇವಳ ಕಡಿಗಳನ್ನು ನೋಡಿ ಹೌದೇನ ದೇವ? ಮತ್ತೆ ಇವಳ ವಿಚಾರ ನೋಡ್ರೆ ಎಲೆ ಎಣ್ಣೆ ಗದನಿಂದ ಎಣ್ಣೆ ಸುಲದ ಬಾಲ್ ಎಣ್ಣೆ ಬಾಬಾ ವೈದಿಗೆ ನಿಮ್ಮ ತಾಯಿ ಹತ್ರ ನಾನೇ ಅರ್ಧವನ್ನು ತೊಟ್ಟು ಎನ್ನ ಮೇಲೆ ಮೌನವಿಡು ಬರೀರೇ ಆ ಕುಲಗೇಡಿ ಕೊಲ್ಲಕಿಟ್ಟನ ಮಗನನ್ನು ಮಗನ ಮಾಡಿಕೊಂಡಿದ್ದ ನೀನೇ ತಗೋಬೇಡಿ ರಾಣಿ ಪಣವೇಣಿ ಸುಖವಾಣಿ ಪುಣ್ಯವಾಣಿ ರಾಜ್ಯದ ಪಕ್ಕದ ಉಂಗುರವನ್ನು ಕೊಟ್ಟಿದೆ ನಿನ್ನ ಬೆಳೆಸಿಕೋ ಅರ್ಧವನ್ನು ತೊಟ್ಟು ಎಣ್ಣೆ ಮೇಲೆ ಮೌನವಿಟ್ಟು ಕರವನ್ನು ಬಿಡುದು ತಕ್ಕ ಎತ್ತಿಕೊಂಡು ಎನ್ನ ರಥದ ಬಾಗಿಲು ಹಾಕೊಂಡು ಮನ್ಮಕ್ಕನ ಗಂಡನನ್ನು ಮನೆ ನಾನೇ ಕೌಡ್ಲಿಕನ ಗಂಡಂತೆ ನಾನೇ ಅಮ್ಮ ಜನನಿ ಅಮ್ಮಾರತೆ ನಿನ್ನ ತಮ್ಮ ಆದ ಕೌಟಿಕನು ಎನ್ನ ಸೆರೆಯಲ್ಲಿ ಎಳೆಯುತ್ತಿರುವನು. ನೀನು ಬಂದು ಎನ್ನ ಕೈಯನ್ನು ಬಿಡಿಸಮ್ಮ. ಅಹೋ ತಮ್ಮ, ಅಕ್ಕಯ್ಯ ಈ ಬಾಲಕಿಯ ಕರವನ್ನು ಬಿಡು. ಯಾತಕ್ಕೆ ಅಕ್ಕಯ್ಯ ಬಿಡಬೇಕು. ಎಟ್ಟ ಮಾತುಗಳನ್ನು ಯಾತಕ್ಕಾಗಿ ಹಿಡಿಯುತ್ತಿರುವಿ? ಎಂತಗೆ ಕೊಡ್ತೀನಿ ಸೃಷ್ಟಿಯಿಂದ ಬರಿ ಕೊಡ್ಬೋದೆ? ನೀನು ಆಗಲೇ ಕೇಳಬೇಕಾಗಿತ್ತು. ಆಗ ನೀವು ಹೇಳಬೇಕಾಗುತ್ತಲ್ಲ. ಈಗಲೇ ಅವಳ ಮನ್ಮಥನ ಜೊತೆ ಮದುವೆ ನಿಶ್ಚಯ ಆಗಿರುವುದಲ್ಲ. ನಿತ್ಯ ಆದ್ರೆ ನಿತ್ಯಲ್ಲ ಮಾಡಿಕೊಳ್ತೀನಿ. ಮೂರ್ಖನಂತೆ ಮಾತನಾಡಬೇಡ. ದಡ್ಡ ಅರ್ಥವಾಗಿ ಮಾತಾಡೋದು. ಇಷ್ಟು ದಿವಸ ಏನ್ ಮಾಡಿದ್ದಿ? ಯಾವಾಗ ಬರೋದು? ನೀನ್ ಯಾತಕ್ಕೆ ಸುಮ್ಮನೆ ನೀನೇತಕ್ಕೆ ಸುಮ್ಮನಿದ್ದೆ? ನಾನು ನಮ್ಮ ಮಕ್ಕಳು ನನ್ನ ಇಚ್ಛೆಯಲ್ಲಿ ಎಣ್ಣೆ ಬೇಕಾಗಿರೋದು ನಿನಗೆ, ನೀನೇ ಬರಬೇಕು. ಅಕ್ಕಗಳ ತಮ್ಮನ ಕಲೆಗೆ ಲಗ್ನ ಮಾಡ್ಬೋದಲ್ಲ. ಮನ್ಮಥನ ಜೊತೆ ಮದುವೆ ನಿಶ್ಚಯ ಆಗಿರುವುದು. ವಿಚಾರ ಹಿಂದಿಲ್ಲ. ಅವರು ಎಲ್ಲ ಕೈಯಲ್ಲಿ ಹೊಡೆದು ನಿನಗೆ ದೊರಕುವಳಲ್ಲ. ಸ್ವಚ್ಛವಾಗಿ ಹೊಡೆದು ಹೇಳುವಿನ ಕೇಳು. ಅದಿಷ್ಟರವಾಗಲ್ಲ. ವಿರಾಯಾದಿ
ಯಾತಕ್ಕೆ ನ್ಯಾಯವಲ್ಲ? ಇವಳು ಪರರ ಸೊತ್ತು, ಪರ ಸ್ತ್ರೀಯರನ್ನು ಬಯಸಬಾರದು. ಆ, ತಮ್ಮ, ಅಕ್ಕ, ಇವಳಿಗಾಗಲೇ ಮನ್ಮಥನ ಜೊತೆ ಮದುವೆ ನಿಶ್ಚಯ ಆಗಿರುವುದು. ಆ, ನಿಶ್ಚಯ ಆಗಿರೋ ಮದುವೆಯನ್ನು ಕೆಡಿಸಿದರೆ ನಿನಗೆ ಪಾಪ ಬರುವುದು ಕಂಡಿಯಾ ತಮ್ಮ? ಆಗೋ ಅಕ್ಕಯ್ಯ, ತಮ್ಮಯ್ಯ, ತಪ್ಪು ಜವನದಿ ನಿಂಬ ಚಾಯಮ್ಮ ಕಂಡು ಅಕ್ಷರದ ಮುಕ್ಕಳದ ವಾತಾವರಣಿಗೆ ಮನಮುರುಗಿ ಮದನ ಕಥನಕ್ಕೆ ಎಲ್ಲ ಸದನಕ್ಕೆ ಕರೆಯುವ ತಪ್ಪಿದೆ ಅಕ್ಕಯ್ಯ. ತಪ್ಪು. ಇದು ನಿನಗೆ ಒಪ್ಪಿತವೆ? ಈ ರತಿಯನ್ನು ಇನ್ನೊಬ್ಬನಿಗೆ ಸತಿಯಾಗಿ ಒಪ್ಪೋನೆ ಅಕ್ಕಯ್ಯ. ತಮ್ಮಯ್ಯ, ಸರ್ವಭೂಷಣ ಸಾಕ್ಷಿಯಾಗಿ ಈ ರತಿಯನ್ನು ಪಡೆದ ಲಕ್ಕ ಬಿಡಿಂಗ ಮನುಷ್ಯ ಬುಕ್ಕ. ತಮ್ಮ, ಅಕ್ಕ, ತಿಳಿದು ತಿಳಿದು ಈಗೆಲ್ಲ ಮಾತನಾಡಬಾರದು. ಯಾತಕ್ಕೆ ಮಾತನಾಡಬಾರದು? ಪರಸ್ತ್ರೀಯರನ್ನು ಸಹೋದರಿಯರ ಸಮಾನ ಎಂದು ನಿನ್ನಗೆ ತಿಳಿಯುವುದು. ನಿನ್ನಗೆ ಮಗಳಾದ ಮೇಲೆ ನನಗೆ ಸಹಿಯಲ್ಲವೇ? ಕೇಡು ಬರುವುದು ನೋಡು. ಕೇಡ ಬಂದರೆ ಚಿಂತಿಲ್ಲ, ನಾನು ಅಡಕೆಯನ್ನು ತರಬಹುದು. ರತಿ ಸಿಗುವುದಿಲ್ಲ. ಅಸಾಧ್ಯವಾಗಿ ಬಿಡುವುದು. ಹೇಳುವಿನ ಕೇಳು. ಅದನ್ನು ಚೆನ್ನಾಗಿ ಹೇಳು. ರತಿಗೆ ಪಂಚದಯನ್ನ ಬ್ರಹ್ಮಲಿಖಿತ ಇರುವುದು ಕೇಳು. ರತಿಗೆ ಪಂಚದಯನ್ನ ಬ್ರಹ್ಮಲಿಖಿತ ಇರುವುದು ಕೇಳು. ನ್ಯಾಯದಿಂದ ಮಾತಾಡೋರೆ, ನ್ಯಾಯದಿಂದ ಮಾತಾಡೋರೆ, ಅನುಜಾನೆ ಕೇಳಾರೇನೋ ಎನ್ನಾಯ ನುಡಿಯನ್ನು. ಅನುಜಾನೆ ಕೇಳಾರೇನೋ ಎನ್ನಾಯ ನುಡಿಯನ್ನು. ಅಹೋ ತಮ್ಮ, ಅಕ್ಕಯ್ಯ, ಬಂಧು ಬಾಂಧವರನ್ನ ಅಕ ಮಾಡಿದ ದುಃಖವೇ ಸಾಕು. ಮತ್ತು ಈ ಬಾಲಕಿಯನ್ನು ಬಾಧಪಡಿಸಿ ಲೋಕಕ್ಕೆ ಗುರಿಯಾಗಬೇಡ ತಮ್ಮ. ಇದೇ ನಿನ್ನಗೆ ನೇಮ. ಆಗುವ ಅಗ್ಗಜೆ. ಅನುಜ, ಯಾಕ ಕೆತ್ತಳಾಗಿ ಪುಲ್ಲ ಬುದ್ಧಿ ಸಲ್ಲ ತಂದು ಸೊಲ್ಲು ಸೊಲ್ಲಲಿಗೆ ತಲೆಲ್ಲ ಅಕ್ಕಯ್ಯ, ಪುಲ್ಲ ಸರಪತನಿಗೆ ಸಲ್ಲದು ಸಾಕವಲ್ಲ. ಬಂದು ಬಾಂಧವರ ದುಃಖ ಸೋಕಾದ ಮಿಕ್ಕಿಸವನ್ನು ಎನ್ನ ಮನೆಯೊಳಗಾರ ಲೋಕವೇ ಜಗದಲ್ಲಿ ನಾಗಪಾಲಕರ ಮನೆಯನ್ನೇ ಮುಂದಿನ ಗಜ ಬಲವೇ ಈ ರೀತಿಯಂತ ಇಟ್ಟವನು ಮತ್ತೆ ಅಕ್ಕಯ್ಯ. ಅಕ್ಕಯ್ಯ, ಕೇಳುವುದಿಲ್ಲವೇ? ಇಷ್ಟುವರೆಗೆ ಕೇಳಿ ಕೇಳಿ ಸಾಕಾಯ್ತಕ್ಕಯ್ಯ. ನನ್ನ ಮಾತನ್ನು ಕೇಳು. ಎಷ್ಟು ಮಾತ್ರ ಕೇಳುದಿಲ್ಲ. ಇಲ್ಲದಿದ್ದರೆ ಕೇಡ ಬರುವುದು ನೋಡು. ಕೇಳು ಬಂದ್ರೆ ಚಿಂತಿಲ್ಲ. ನಾನು ಹಾಳಾಗಿ ಹೋಗುವೆ. ಯಾತಕ್ಕೆ ಹಾಳಾಗತ್ತಕ್ಕಯ್ಯ? ಹೇಳುವಿನ ಕೇಳು. ಅದಿರ್ತಾರ ದರೆಯಳು ಮೆರೆಯುವ ಶ್ರೀವರ ಅಮರೇಶ. ಮೆರೆಯುವ ಶ್ರೀವರ ಅಮರೇಶ. ಅಹೋ ತಮ್ಮ, ಅಕ್ಕಯ್ಯ, ಧರೆಯಲ್ಲಿ ಅಧಿಕವಾಗಿ ಮೆರೆಯುವ ಆ ಅಮರೇಶನ ಎಷ್ಟು ಮಾತ್ರಕ್ಕೂ ಮೆಚ್ಚಲಾರನು. ಎನ್ನ ಮಾತನ್ನು ಕೇಳದಿದ್ದರೆ ತಮ್ಮ, ಅಕ್ಕಯ್ಯ, ನಾನು ಎಷ್ಟು ಪರಿಪರಿಂದ ಕೇಳಿದರೂ ಒಂದೇ ಹಠವನ್ನು ಹಿಡಿದಿರಿ. ಕೇಡು ಬರುದು ನೋಡ ಭ್ರಷ್ಟ, ತೂ ಪರಮ ಪಾಪಿಷ್ಟ. ಅಬ್ಬು ಅಕ್ಕಯ್ಯ, ಇದೇ ಮಾತನ್ನು ಹೇಳುವೆ. ಆ ಕಳ್ಳದ ಮಗನಿಗೆ ಮನ್ಮಥನಿಗೆ ಕಣ್ಣಲ್ಲಿರುವುದು ಅಕ್ಕಯ್ಯ. ತಮ್ಮಯ್ಯ, ಕರಿ ಎಂಬುದು ಈ ರತಿಯ ಪಾತ್ರ ಕಾಡ್ತಿರುವುದು. ಯುಕ್ತಿಗೆ ಮನಸೋತು ನನ್ನನ್ನು ಈ ಪಣ ನಿಂದಿಸಿದ್ರೆ ನಿನ್ನಗೂ ಎಂದಿಗೂ ಸುಖ
ಸುಖವಾದ ತಕ್ಕ ಬಿಡಿಸಿ ಎನ್ನಯ ಮನುಷ್ಯ ಸಂಚದ ದುಃಖ ಕಯ್ಯ ಎಟ್ಟ ಪರಿಣಿ ಬೇಟೆ ಕಾಲಕ್ಕೆ ನಮ್ಮ ಅಕ್ಕಯ್ಯಳಾದ ಪದ್ಮ ಗಾಂಧಿಗೆ ಎಷ್ಟು ಪರಿಣಿತಿ ಬೇಟೆ ಕಾಲಕ್ಕೆ ಅಂದಗಳಿಲ್ಲ ಈ ಪೊಲವನ್ನು ಬಿಟ್ಟು ತಪ್ಪುವಂತ ಸಾಧ್ಯ ವಿಮರ್ಶೆ ಎಲಾಯಿಸ್ರಿ ಅಂತೇವೆ ನಿನ್ನನ್ನು ಬಿಟ್ಟು ಹೋಗೋದಕ್ಕೆ ನಾನು ಬಂದಿಲ್ಲ ನಿನ್ನಗೆ ನಾನೇ ಈತನನ್ನು ಅತಿಶಿತನನ್ನು ಮನುಷ್ಯನ ಎದ್ದೇಳಿ ಬಿಡು ಸುಂದರೇ ನಿಮ್ಮಗೇನು ಕಡ್ಡಿ ಮಾತಿರುವುದು ಈ ಕಡಟ್ಟೋಳ ದೇವಲೋಕದಿಂದ ಕಾಮಜಿಯನ್ನು ಕಲ್ಪನಿಕ ಐರವತ್ತ ಮೊದಲಾದ ಕಾಮದಿಂದ ಬಂದಿನ ಪಾಠ ಬ್ರಹ್ಮ ವಿಷ್ಣು ರುದ್ರಾದಿಗಳು ಎಲ್ಲ ಕೈವಸಿದವರು ನಾನೇನು ಸಾಮಾನ್ಯ ನಾನೇ ಆಹೋ ಕೌಶಿಕ ಮಹಾರಾಜನೇ ಆಹೋ ಕೌಶಿಕ ಮಹಾರಾಜನೇ ಸುಂದರೇ ನನ್ನನ್ನು ಏತಕ್ಕೆ ಕೈ ಹಿಡಿದು ಎಳೆಯುವೆ ನಿನ್ನನ್ನು ಲಗ್ನ ಮಾಡಿಕೊಳ್ಳದೆ ನನಗೆ ಇಷ್ಟ ಇಲ್ಲವಲ್ಲ ನಿನ್ನ ಇಟ್ಟೆ ಬೆಲ್ಲದ ಸತ್ಯ ನೀನು ಎತ್ತಿಕೊಂಡು ಹೋಗಿ ಲಗ್ನ ಮಾಡಿಕೊಳ್ತೀನಿ ನನಗೆ ಲಗ್ನ ಮಾಡಿಕೊಳ್ಳುವನು ಮನ್ಮಥನಿರುವನು ಮನ್ನಮತಿಯನ್ನ ಕೈಯಲ್ಲಿ ಬಂದು ಹೋಗಿರುವುದು ಮನ್ಮಥನೆಯನ್ನ ಗಂಡನೆಂದು ಬ್ರಹ್ಮ ಲಿಖಿತವನ್ನು ನನಗೆ ಎಲ್ಲಿಂದ ಬಂದು ಭೂಮಂಡಲದ ಕೌಶಿಕ ಮಹಾರಾಜನೇ ಮತ್ತೆ ಏನೆಂದು ಚೆನ್ನಾಗಿ ಕೇಳು ಎತ್ತರವಾಗಿ